ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಹೆಲ್ತ್ ಟಿಪ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದೊಳ್ಳೆ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್. ಈಗಾಗಲೇ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಅಂಥೇಳಿ. ಅಂದರೆ ಡಯಾಬಿಟಿಕ್ ಫ್ರೆಂಡ್ಸ್. ಡಯಾಬಿಟಿಕ್ ಅಂದರೆ ಸಕ್ಕರೆ ಕಾಯಿಲೆ. ಇವಾಗೆಲ್ಲ ತುಂಬ ಜನಕ್ಕೆ ಶುಗರ್ ಇದೆ ಫ್ರೆಂಡ್ಸ್. ಶುಗರ್ ಲೆವೆಲ್ ಎಷ್ಟಿರಬೇಕು ಮತ್ತು ಅದಕ್ಕೆ ನಾವು ಪ್ರಿವೆಂಟ್ ಮಾಡೋದಕ್ಕೆ ಏನೇನು ಮೆಡಿಷನ್ ತೊಗೋಬೇಕು ಮತ್ತು ಅದು ಹೇಗೆ ಬರುತ್ತೆ ಅನ್ನೋ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಶುಗರ್ ಲೆವೆಲ್ ಎಷ್ಟಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಇವಾಗ ನಾವು ನಾರ್ಮಲ್ ಶುಗರ್ ಲೆವೆಲ್ ಎಷ್ಟಿರಬೇಕಂದ್ರೆ 70 to 100. ನಾರ್ಮಲ್ ಶುಗರ್ ಲೆವೆಲ್ ಅಂದರೆ ಫ್ರೆಂಡ್ಸ್ 70 to 140. ಅಂದರೆ 70ರಿಂದ 140 ಒಳಗಡೆ ಏನಿರುತ್ತೆ ಅದು ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ಲು. ಹೈ ಶುಗರ್ ಲೆವೆಲ್ ಅಂದರೆ ಫ್ರೆಂಡ್ಸ್ 140ರಿಂದ 200 ಇಲ್ಲ 400 300 ಈಗ ಏನಿರುತ್ತೆ ಅದೆಲ್ಲ ಹೈ ಶುಗರ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಬನ್ನಿ, ಅದು ಡಯಾಬಿಟಿಕ್ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ ತಿಳ್ಕೊಂಬರೋಣ. ನೋಡಿ, ನಾನು ಸಿಂಪ್ಟಮ್ಸ್ ಏನಿರುತ್ತೆ ಅಂತ ನಾನು ಲೀಸ್ಟ್ ಕೂಡ ಹಾಕಿದ್ದೀನಿ. ಯಾವಾಗಲೂ ಅವರು ಶುಗರ್ ಇರೋರಿಗೆ ಯಾವಾಗಲೂ ತುಂಬ ಹೊಟ್ಟೆ ಹಸಿವಾಗುತ್ತೆ ಮತ್ತು ಜಾಸ್ತಿ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ ಮತ್ತು ತುಂಬ ಸುಸ್ತಾಗುತ್ತೆ. ಕೆಲವೊಂದು ಟೈಮ್ ತುಂಬ ಬೆವರ್ತಾರೆ, ಕೆಲವೊಂದು ಟೈಮ್ ತುಂಬ ಸುಸ್ತಾಗುತ್ತೆ. ಅವ್ರಿಗೆ ಶುಗರ್ ಲೆವೆಲ್ ತುಂಬ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಅವರು ಇನ್ಸುಲಿನ್ ತೊಗೊತಿರ್ತಾರೆ ಕೆಲವೊಬ್ಬೊಬ್ಬರು, ಇಲ್ಲಾಂದರೆ ಕೆಲವೊಬ್ಬರು ಡಯಾಬಿಟಿಕ್ ಮೆಡಿಕೇಷನ್ ತೊಗೊತಿರ್ತಾರೆ. ಹಾಗಾಗಿ ಅವರಿಗೆ ಸುಸ್ತಾಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಈಗ ಡಯಾಬಿಟಿಕ್ ಸಿಂಪ್ಟಮ್ಸ್ ಅಂತ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಅದರಲ್ಲಿ ನೀವು ಕೂಡ ಓದ್ಕೊಬೋದು. ನೋಡಿ, ಇವಾಗ ಆಲ್ವೇಸ್ ಹಂಗ್ರಿ, ವಜೈನಲ್ ಇನ್ಫೆಕ್ಷನ್ ಮತ್ತು ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಅಂದರೆ ಎನಿ ಟೈಮ್ ಸ್ವಲ್ಪ ಯೂರಿನ್ ಪಾಸ್ಗೆ ಹೋಗ್ತಾ ಇರೋದು, ಮತ್ತು ಅವ್ರಿಗೆ ಏನಾದರೂ ಗಾಯ ಆದರೆ ಅದು ಬೇಗ ಹೀಲ್ ಆಗಲ್ಲ. ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ಫ್ರೆಂಡ್ಸ್. ಅದನ್ನು ನೀವೇ ನೋಡ್ಕೊಬೇಕು. ಆ ರೀತಿ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ತಿದೆ ಅಂದರೆ ತಕ್ಷಣ ಹೋಗಿ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಶುಗರ್ ಬರ್ತಿದೆ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಶುಗರ್ ಇರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದು ಹಾಗಾಗಿ ನಾವು ಒಂದ್ಸರಿ ಶುಗರ್ ಲೆವೆಲ್ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇನ್ ಕೇಸ್ ಕೆಲವರಿಗೆ ಹೈ ಶುಗರ್ ಇರುತ್ತೆ, ಕೆಲವರಿಗೆ ಲೋ ಶುಗರು ಕೂಡ ಇರುತ್ತೆ. ಅಂದರೆ ಲೋ ಶುಗರ್ ಆದರೆ ಸಡನ್ಲಿ ಪೇಷಂಟು ಸುಸ್ತಾಗಿ ಬಿದ್ದೋಗ್ತಾರೆ, ಕಾನ್ಸಿಯಸ್ ಇರಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಅಂಥವರು ಯಾವಾಗಲೂ ಒಂದು ಏನಾದರೂ ಸ್ವೀಟ್ ಇರೋದು, ಚಾಕ್ಲೇಟ್ ಏನಾದರೂ ಇಟ್ಕೊಬೇಕಾಗುತ್ತೆ. ಹೈ ಶುಗರ್ ಲೆವೆಲ್ ಇರೋರು ಅವರು ಊಟದಲ್ಲಿ ಅವರು ಸ್ವಲ್ಪ ಹಿತಮಿತವಾಗಿ ಬಳಸಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಟಾಪ್ 6 ವೇ ಟು ಪ್ರಿವೆಂಟ್ ಡಯಾಬಿಟಿಕ್ ಅಂತ ಹಾಕಿದ್ದೀನಿ ನಾನು ಚಾರ್ಟು. ಅದರಲ್ಲಿ ಹಾಕಿದ್ದೀನಿ ನೋಡಿ. ನಾವು ಡಯಾಬಿಟಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡಬೇಕು ಮತ್ತು ವಾಕಿಂಗ್ ಮಾಡಬೇಕು. ಊಟ ಆದ ತಕ್ಷಣ ಸುಮ್ಮನೆ ಮಲ್ಕೊಬಾರ್ದು, ವಾಕಿಂಗ್ ಮಾಡಬೇಕು. ಮತ್ತು ಶುಗರ್ ಡ್ರಿಂಕ್ಸ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಹೊರಗಡೆ ಏನು ನಾವು ಜಂಕ್ ಫ್ರೂಟ್ಸ್ ತಿಂತೀವಿ ಅದೆಲ್ಲ ಜಂಕ್ ಫ್ರೂಟ್ಸು ಕೂಡ ಕಡಿಮೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊಪ್ಪು ತರಕಾರಿ ತಿನ್ನಬೇಕಾಗುತ್ತೆ ಮತ್ತು ಬೆಂಡೆಕಾಯಿ ತಿನ್ನಬೇಕು. ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆ ಉಪಯೋಗ ಇದೆ ಫ್ರೆಂಡ್ಸ್. ಈ ಶುಗರ್ ಲೆವೆಲ್ ಇರೋರೆಲ್ಲ, ಈಗ ಯಾರಿಗೆಲ್ಲ ಹೈ ಶುಗರ್ ಇರುತ್ತೆ ಅಂಥವರು ಬೆಂಡೆಕಾಯಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ತಿಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಬೆಂಡೆಕಾಯಿನ ನೀರಲ್ಲಿ ನೆನೆಸ್ಬಿಟ್ಟು ಖಾಲಿ ಹೊಟ್ಟೆಲಿ ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ತಿಂದು ನೀವು ನೋಡಿ ಒಂದು ವೀಕ್ ಬಳಸಿ ಆಮೇಲೆ ನೀವು ಶುಗರ್ ಲೆವೆಲನ್ನು ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪಯೋಗ ಆಗಿದೆ ಅಂಥೇಳಿ. ಈಗ ಯಾರಿಗೆಲ್ಲ ಶುಗರ್ ಇರುತ್ತೆ ಅಂಥವರು ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಶುಗರ್ ಇರೋರು ಏನಾದರೂ ಇನ್ ಕೇಸ್ ಏನಾದರೂ ಚಿಕ್ಕ ಪುಟ್ಟ ಗಾಯ ಆಯಿತು ಅಂದರೆ ಅದು ಕೂಡ ತುಂಬ ದೊಡ್ಡದಾಗ್ಬಿಡುತ್ತೆ ಮತ್ತು ಅದು ಗ್ಯಾಂಗ್ರೀನ್ ಅಂತ ಹೇಳ್ತಾರೆ. ಆ ಥರ ಗ್ಯಾಂಗ್ರೀನ್ ತಿರ್ಕೊಂಡ್ಬಿಟ್ರೆ ಅದು ನಾವು ಆ್ಯಂಪ್ಟೇಷನ್ ಮಾಡಬೇಕಾಗುತ್ತೆ. ಆ್ಯಂಪ್ಟೇಷನ್ ಅಂದರೆ ಅದು ಗ್ಯಾಂಗ್ರೀನ್ ಅಂದರೆ ಅದು ಗಾಯ ಆಗುತ್ತೆ. ಗಾಯ ಆಗಿ ಅದಕ್ಕೇನು ಬ್ಲಡ್ ಸಪ್ಲೈ ಆಗೋಲ್ಲ. ಆವಾಗ ಅದನ್ನು ಆ ಭಾಗ ಒಂದು ಬೆರಳಲ್ಲಾಗಿದೆ ಅಂದರೆ ಅದು ಬ್ಲಡ್ ಸಪ್ಲೈ ಆಗಲಿಲ್ಲ ಅಂದರೆ ಅದೆಲ್ಲ ಫುಲ್ ಬ್ಲಾಕ್ ಆಗೋಗುತ್ತೆ. ಈಗ ಕಾಲಲ್ಲಿ ಹೆಬ್ಬೆರಳಿಗೆ ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ಅದು ಗಾಯ ಆಗಿರೋ ಪ್ಲೇಸ್ ಏನಿರುತ್ತೆ ಹೆಬ್ಬೆರಳು, ಅದಕ್ಕೆ ಬ್ಲಡ್ ಸಪ್ಲೈ ಆಗೋಲ್ಲ. ಆವಾಗ ಅದು ಫುಲ್ ಬ್ಲಾಕ್ ಆಗುತ್ತೆ. ಆವಾಗ ಅದು ಆ ಪಾರ್ಟ್ ಹೋಯಿತು ಅಂತಲೇ ಅರ್ಥ. ಆವಾಗ ನೀವು ಡಾಕ್ಟರ್ ಹೇಳ್ತಾರೆ ಅದನ್ನು ಕಟ್ ಮಾಡಿ ತೆಗಿಬೇಕು ಅಂಥೇಳಿ. ಈ ರೀತಿ ಎಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರಿಗೆಲ್ಲ ಶುಗರ್ದು ಸಿಂಪ್ಟಮ್ಸ್ ಇರುತ್ತೆ ದಯವಿಟ್ಟು ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಳ್ಳಿ ಫ್ರೆಂಡ್ಸ್. ಈಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಶುಗರ್ ಚೆಕ್ ಮಾಡ್ಕೊಳ್ಳೋ ಅಂಥ ಯಂತ್ರ ಅಂದರೆ ಗ್ಲೂಕೋಮೀಟರ್ ಅಂತ ಹೇಳ್ತೀವಿ. ಆ ಗ್ಲೂಕೋಮೀಟರ್ ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ನೀವು
ಯಾವಾಗ ಬೇಕಾದರೂ ಚೆಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ವೀಡಿಯೋದಲ್ಲೇ ಹಾಕಿದ್ದೀನಿ, ಚೆಕ್ ಮಾಡಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.